ಯಶು. Thank you. ವೆಲ್ಕಮ್ ಬ್ಯಾಕ್ ಟು YouTube channel. ವೆಲ್ಕಮ್ ಬ್ಯಾಕ್ ಟು Our YouTube channel. ಇವತ್ತಿನ ಲಾಗ್ ಅಂತ ಬರ್ತಾ ಇರೋದು ನನ್ನ ಮಗಂದು ಬರ್ತಡೇ. ಲವ್ ಯು ಕಂದ. Thank you. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ನನ್ನ ಮಗ. ಬೆಳಗ್ಗೆನೇ ಎದ್ದು ಶುಕ್ರವಾರ ಇವತ್ತು. ಇನ್ನು ಅವನಿಗೇನು ಇಷ್ಟ ಅಂದರೆ ಗೀ ರೈಸ್ ಕುರ್ಮಾ ಇಷ್ಟ, ಅದಕ್ಕೆ ಗೀ ರೈಸ್ಗೆ ಇಟ್ಟಿದ್ದೀನಿ. ಇನ್ನು ಕುರ್ಮಾಗೆಲ್ಲ ಹಚ್ಚಿಟ್ಟಿದ್ದೀನಿ, ರೆಡಿ ಮಾಡಬೇಕು. ಬೆಳಗ್ಗೆ ಬಂದು 6:30 ಆಗಿದೆ ಟೈಮು. ಇನ್ನು ಈ ಮೇಡಮ್ನವರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಇವರು ಅಷ್ಟೇ ಕಸ ಗುಡಿಸ್ತಾರೆ. ಬೆಳಗ್ಗೆ ಎಲ್ಲ ಕಸ ಗುಡಿಸ್ಕೊಟ್ಬಿಟ್ಟು ಸ್ವಲ್ಪ ಎಲ್ಲ ಎತ್ತಿಕೊಂಡು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಹೋಗ್ತಾರಪ್ಪ ನನ್ನ ಮಕ್ಕಳು. ಇನ್ನು ಇವತ್ತಿನ ಲಾಗ್ ಏನು ಅಂತ ಮುಂದೆ ಕಂಟೆಂಟಲ್ಲಿ ಕೊಡ್ತೀನಿ. ಇವತ್ತಿನ ಲಾಗ್ ಬಂದು ಏನೂ ಇಲ್ಲ, ಸ್ಪೆಷಲ್ಲು ನನ್ನ ಮಗಂದು ಬರ್ತಡೇ, ಹಾಗಾಗಿ ಅವನದಂತ ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ. ಇನ್ನು ಇದು ಕಾಫಿಗೆ ಇಟ್ಟಿದ್ದೀನಿ, ಅಲ್ಲಿ ಗೀ ರೈಸ್ಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಬನ್ನಿ ನೋಡೋಣ ಏನೇನಾಗುತ್ತೆ. ಇನ್ನು ಅವನ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ಪೂಜೆಗೆಲ್ಲ ಕೊಟ್ಬಿಟ್ಟು ನೆನ್ನೆನೇ ಬಂದೆ. ಮಡ್ಲಕ್ಕಿ ಸಾಮಾನೆಲ್ಲ ಕೊಟ್ಟು ಬಂದಿದ್ದೀನಿ. ನಾವು ಥರ ಇದು ಇನ್ನು ಯಶುಗೆ ಪೂಜೆಗೆ ಅಂತ ಕೊಟ್ಟಿದ್ದೀನಿ. ಇನ್ನು ಅವನಿಗೆ ಪೂಜೆಗೆಲ್ಲ ನೆನ್ನೆನೇ ಕೊಟ್ಟು ಬಂದೆ, ಎಲ್ಲ ಪೂಜೆ ಐಟಮ್ ಎಲ್ಲ ಹೂವು ಎಲ್ಲ ಹೊಲ್ದಿಟ್ಟಿದ್ದೀನಿ. ಇನ್ನು ಅವನಿಗೆ ಜಲ್ದಿ ಮುಗಿಸ್ಬಿಟ್ಟು ಹೋಗಬೇಕು ದೇವಸ್ಥಾನಕ್ಕೆ. ಅವನು ಇವತ್ತು ಇರೋದಕ್ಕಾಗಲ್ಲ, ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ. ಬೆಳಗ್ಗೆನೇ ಹೋಗೊಂದು ಹೋಗಿ ನಮಸ್ಕಾರ ಮಾಡ್ಕೊಬರ್ತಾನೆ ಅಷ್ಟೇ. ಇನ್ನು ಸ್ಕೂಲ್ ಇರೋದ್ರಿಂದ ಬರೀ ಟೆಸ್ಟ್ ಬೇರೆ ನಡೀತಾ ಇದೆ ಅವನಿಗೆ, ಹಾಗಾಗಿ ರಜೆ ಹಾಕ್ಸೋಕ್ಕೂ ಆಗಲ್ಲ, ಲೇಟ್ ಆಗುತ್ತೆ. ಇನ್ನು ಅಭಿಷೇಕ ಅದೆಲ್ಲ ಕೊಟ್ಟಿದ್ದೀವಿ, ಇನ್ನು ಲೇಟ್ ಆಗುತ್ತೆ ಇನ್ನು, ಹಾಗಾಗಿ ಅವನು ಹೊರಟಿದ್ದಾನೆ, ಸ್ಕೂಲ್ಗೆ ಹೋಗ್ತಾನೆ. ನೆಕ್ಸ್ಟ್ ಅವ್ನು ಬಂದಮೇಲೆ ಯಾವ್ಯಾವ ರೀತಿ ಆಚರಿಸ್ತೀನಿ, ಇನ್ನು ನಾನು ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಆಗುತ್ತೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ಮುಂದಿನ ಇದರಲ್ಲಿ. ಇನ್ನು ಜಲ್ದಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅದೇ ಯಶುನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಇನ್ನು ಮಡ್ಲಕ್ಕಿ ನೆನ್ನೆನೇ ಕೊಟ್ಟು ಬಂದಿದ್ದೆ ಸೀರೆ. ಇವತ್ತಿನ ಸೀರೆ ನಮ್ಮದೇ ಉಡಿಸ್ಬೇಕು ಸ್ವಾಮಿ ಅಂತ ಹೇಳಿದ್ವಿ, ಹಂಗಾಗಿ ಅವರು ನಮ್ಮ ಸೀರೆನೇ ಉಡಿಸಿದ್ದಾರೆ. ನಿಮ್ಮ ಆಶೀಸ್ ಎಲ್ಲ ನನ್ನ ಮಗನ ಮೇಲೆ ಇರಲಿ, ಆಶೀರ್ವಾದ ಮಾಡಿ, ಅವ್ನು 100 ಕಾಲ ಚೆನ್ನಾಗಿರಲಿ ಅಂತ ಆ ದೇವರ ಆಶೀರ್ವಾದನೂ ಸಿಗಲಿ ಅಂತ ಬಿಡ್ತೀನಿ. ಇನ್ನು ಅಮ್ಮನಿಗೆ ಹಾಕಿರೋ ಹಾರ ಬಂದು ನಾನೇ ನನ್ನ ಕೈಯಾರೆ ಹೊಲಿದಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಅಲಂಕಾರ ಚೆನ್ನಾಗಿ ಮಾಡಿದರು, ಇಷ್ಟ ಆಯಿತು. ಇನ್ನು ನಾನು ಯಶು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ನು ಸಂಜೆ ಒಂದು ಸ್ವಲ್ಪ ಪಲಾವು ಜಾಮೂನು ಅಂತ ಮಾಡ್ತಾಯಿದ್ದೀನಿ. ನಾನು ಯಾರಿಗೂ ಹೇಳಿರಲಿಲ್ಲ. ಇನ್ನು ನಮ್ಮ ಅಣ್ಣ ಅವರೆಲ್ಲ ಅವರೇ ಕೇಕ್ ತೊಗೊಬಂದಿದ್ರು. ನಾನೇನು ಈ ವರ್ಷ ಆಚರಿಸ್ಬೇಕು ಅಂದ್ಕೊಂಡಿರಲಿಲ್ಲ. ಒಂದು 4 ಜನಕ್ಕೆ ಊಟ ಹಾಕ್ಬಿಡೋಣ, ಇಸ್ಕಾನ್ ಟೆಂಪಲ್ಗೆ ಹೋಗಿ ಕಾಸು ಕೊಟ್ಟರೆ ಅಲ್ಲಿ ಒಂದು ಇಷ್ಟು ಅನಾಥ ಮಕ್ಕಳಿಗೆ ಅಂತ ಊಟ ಹಾಕ್ತಾರೆ, ಹಾಗಾಗಿ ಅಲ್ಲಿ ದುಡ್ಡು ಕೊಟ್ಬಿಡೋಣ ಅಂತ ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ನಾವು ಮಾಡೋ ಪ್ಲ್ಯಾನೇ ಇರಲಿಲ್ಲ. ಒಂದು ಚಿಕ್ಕದಾಗಿ ಒಂದು ಕೇಕ್ ತಂದು ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಹಾಗಿಲ್ಲ. ಇನ್ನು ಈ ವಿಡಿಯೋದಲ್ಲಿ ಸಾಂಗ್ ಬರ್ತಾಯಿದೆ, ಹಂಗಾಗಿ ಕಾಪಿ ರೇಟಿಂಗ್ ಬರುತ್ತೆ ಅಂತ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸಾಂಗನ್ನ. ಯಾಕೆ ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಗಾಯ್ಸ್. ಸ್ವಲ್ಪ ಆದ್ರೂ ಬೇರೆ ಸಾಂಗ್ ಏನನ್ನ ವಿಡಿಯೋದಲ್ಲಿ ಕಾಣಿಸಿದ್ರೆ ಅಲ್ಲಿ ಕಾಪಿ ರೇಟಿಂಗು ಅಂತ ಕೊಡ್ತಾಯಿದ್ದಾರೆ ಯೂಟ್ಯೂಬ್ ಚಾನಲವರು. ಸುಮಾರು ವಿಡಿಯೋ ಆ ಥರ ಆಗೋಗ್ಬಿಟ್ಟಿದೆ, ನಂಗೆ ಗೊತ್ತಿರಲಿಲ್ಲ. ಈಗ ರೀಸೆಂಟಾಗಿ ಗೊತ್ತಾಯಿತು ನನಗೆ, ಹಾಗಾಗಿ ಸಾಂಗ್ನೆಲ್ಲ ಮ್ಯೂಟ್ ಮಾಡ್ತಾಯಿದ್ದೀನಿ. ಇನ್ನು ನಾನು ರಜನಿಯಮ್ಮ ಮಗ ಚಿಕ್ಕವನು ಲಾಸ್ಟನು ಅಪ್ಪು, ನೀವು ನೋಡಿರ್ಬೋದು, ಸಾಕಷ್ಟು ರೀಲ್ಸ್ಗಳಲ್ಲಿ ಶಾರ್ಟ್ಗಳಲ್ಲಿ ಮಾಡಿದ್ದಾನೆ ನನ್ನ ಜೊತೆ. ಅವನು ನಾನು ಒಂದು ಸ್ವಲ್ಪ ಅತ್ತೆ ಡ್ಯಾನ್ಸ್ ಆಡೋಣ ಬಾ ಅಂತ ಇದು ಮಾಡ್ತಾಯಿದ್ದ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಗೈಸ್ ಇವರೆಲ್ಲ ಬರ್ತಾರೆ ಅಂತ. ಈ ವರ್ಷ ಏನು ಮಾಡೋದು ಬೇಡ, ಅಷ್ಟು ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಊಟಕ್ಕೆ ಅಂತ ದುಡ್ಡು ಕೊಟ್ಬಿಡೋಣ ಅಂತ ಪ್ಲ್ಯಾನಲ್ಲಿದ್ವಿ. ಹಾಗೇನು ಕೊಟ್ಟು ಬಂದ್ವಿ ನಾವು. ಇಲ್ಲೇ ಇಸ್ಕಾನಲ್ಲಿ ಸಾಕಷ್ಟು ಮಕ್ಳಿಗೆ ಊಟ ಹಾಕ್ತಾರೆ, ಹಾಗಾಗಿ ಅಲ್ಲೋಗಿ ಊಟಕ್ಕೆ ಅಂತ ಕಾಸು ಕೊಟ್ಟು ಬಂದ್ಬಿಟ್ವಿ. ಮನೆ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಆಮೇಲೆ ಇವ್ರು ನಮ್ಮ ನಾದಿನಿ ಮಗ, ಸೊಸೆ, ಆಮೇಲೆ ನಮ್ಮ ಅತ್ತಿಗೆಯವರು ಎಲ್ಲರೂ ಬಂದಿದ್ದರು. ಅವರೇ ಬಂದು ಪಾಪ ಯಶು ಅಂದರೆ ನಿಜವಾಗ್ಲೂ ಎಷ್ಟು ಇಷ್ಟ ಗೊತ್ತಾ ಗಾಯ್ಸ್ ಎಲ್ಲರಿಗೂ. ಅವ್ನು ಲಾಸ್ಟವನು ನಮ್ಮ ಮನೆಯಲ್ಲಿ ಅಂದ್ಬಿಟ್ಟು ಅವನ ಕಂಡ್ರೆ ಬಹಳ ಪ್ರೀತಿ. ಇನ್ನು ನಮ್ಮ
ಅಣ್ಣನೇ ಬಟ್ಟೆ ತಂದಿದ್ದರು. ಯಶ್ಗೆ ಬಟ್ಟೆ ನಾನು 2 ಜೊತೆ ತಂದಿದ್ದೆ, ಬಟ್ ಅವರು ತೊಗೊಂಬಂದರು. ಅವ್ರ ಬಟ್ಟೆನೇ ಹಾಕಿದ್ದಾರೆ, ಅವ್ರಿಗೂ ಖುಷಿ ಅನಿಸುತ್ತೆ. ಇನ್ನು ನಾನಂತೂ ಫುಲ್ ಎಂಜಾಯ್ ಮಾಡಿದೆ ನನ್ನ ಮಗ ಬರ್ತಡೇ ಅಂದರೆ. ಯಾಕೆ ಅಂದರೆ ನಾನು ಅವನು ಹುಟ್ಟಿದಾಗ ಅವನು ಸಾವನ್ನೇ ಗೆದ್ದು ಬಂದ. ಅವನು ಹುಟ್ಟಿದ ದಿವಸ ಡಾಕ್ಟರ್ ಹೇಳಿದ್ರು ಅವನು ಉಳಿಯಲ್ಲ, ಅವನು ಹ್ಯಾಂಡಿಕ್ಯಾಪ್ಟ್ ಆಗೋ ಚಾನ್ಸಸ್ ಇದೆ. ಯಾಕೆ ಅಂದರೆ ಅವನಿಗೆ ಹುಟ್ಟಿದ ತಕ್ಷಣವೇ ಬೆನ್ನಲ್ಲಿಗೆ ಒಂಥರ ನೀರುಗುಳ್ಳೆ ಥರ ಬಂದ್ಬಿಟ್ಟಿತ್ತು, ಮಗು ಉಳಿಯಲ್ಲ ಅಂತ ಹೇಳಿದರು. ಆಮೇಲೆ ಸಾಕಷ್ಟು ಭಗವಂತ ಕೊಟ್ಬಿಟ್ಟು ಈ ಥರ ಮಗುನ ಕೊಟ್ಬಿಟ್ನಲ್ಲಪ್ಪ. ಮಗು ಉಳಿದ್ರೇನು ಹ್ಯಾಂಡಿಕ್ಯಾಪ್ಟ್ ಆಗ್ತಾನೆ, ಅವನು ಗ್ರೋತ್ ಆಗೋದು ಕಷ್ಟ ಇದೆ ಅಂತ ಹೇಳಿದರು. ನಿಜವಾಗ್ಲೂ ಗೈಸ್, ನನ್ನ ದೇವರು ನಮ್ಮ ಭಾಗದಲ್ಲಿ ಇದ್ದಾನೆ ಅಂತ ನನಗೆ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟು ಚೆನ್ನಾಗಿ ಯಶು ಬೆಳೀತಾನೆ, ಇಷ್ಟು ಚೆನ್ನಾಗಿರ್ತಾನೆ ಅಂತ ಒಂದು ಭರವಸೆನೇ ಇರಲಿಲ್ಲ ನಮಗೆ. ಎಷ್ಟು ಮುದ್ದಾಗಿ ಹುಟ್ಟಿದ್ದ ಅಂದರೆ ಅಷ್ಟು ಮುದ್ದಾಗಿ ಹುಟ್ಟಿದ್ದ. 3 ದಿವಸ ಮಗುಗೆ ಆಪ್ರೇಷನ್ ಆಯಿತು. ಸಾಕಷ್ಟು ಕಷ್ಟಪಟ್ವಿ, ನಮ್ಮ ಇಡೀ ಎಂಟರ್ ಫ್ಯಾಮ್ಲಿ ಹಾಸ್ಪಿಟ್ಲಲ್ಲಿ ಕುತ್ಕೊಂಡು ಹತ್ತಿದ್ದೀವಿ. ಅಷ್ಟು ಹತ್ತಿಲ್ಲ ಅನ್ನಂಗಿಲ್ಲ. ಇನ್ನು ನಮ್ಮ ದೊಡ್ಡಣ್ಣ ಅಂತೂ, ಸೋಮಣ್ಣ ಅಂತೂ, ರಜನಿಯಮ್ಮ ಗಂಡ ಅಂತೂ ಎಷ್ಟು ಹತ್ತಿದ್ದಾರೆ ಅಂದರೆ ಅವ್ನು ಹುಟ್ಟಿದ ದಿವಸ ಅಷ್ಟಿಷ್ಟು ಹತ್ತಿಲ್ಲ ಗಾಯ್ಸ್, ಅಷ್ಟೊಂದು ಹತ್ತಿದ್ದೀವಿ. ಇವತ್ತು ಭಗವಂತ ನಮ್ಮ ಪಾಲಿಗಿದ್ದಾನೆ ಅನ್ನೋದೊಂದು ಸತ್ಯ ಇದೆ ಮಾತ್ರ. ನಾನು ಯಾರ ಹತ್ರನೂ ಈ ವಿಷಯ ಹಂಚ್ಕೊಂಡಿರಲಿಲ್ಲ. ಮಗು ಉಳಿಯಲ್ಲ ಅಂತ ಹೇಳಿದ್ರು, ಉಳಿದ್ರೇನು ಹ್ಯಾಂಡಿಕ್ಯಾಪ್ಟ್ ಆಗ್ತಾರೆ ಅಂತ. ನಿಜವಾಗ್ಲೂ ಹಿಂಗೆಲ್ಲ ಆಗುತ್ತಾ ಜೀವನದಲ್ಲಿ? ಹಿಂಗೆಲ್ಲ ಭಗವಂತ ಮಗುನ ಕೊಟ್ಬಿಟ್ಟು ಈ ಥರ ಎಲ್ಲ ಕಷ್ಟ ಕೊಟ್ಬಿಟ್ನಾ ಅನಿಸ್ಬಿಡ್ತು. ದೇವ್ರ ದಯ, ನನ್ನ ಮಗ ಏನೂ ಇಲ್ಲ, ಇವಾಗ ತುಂಬ ಆರೋಗ್ಯವಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಇರಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಗಾಯ್ಸ್. ಇನ್ನು ಅವನಿಗೆ ಕೇಕು ನಮ್ಮ ಅಣ್ಣನೇ ಒಂದು ಕೇಕ್ ತೊಗೊಂಬಂದಿದ್ರು, ಇನ್ನು ನಾನು ಒಂದು ಕೇಕ್ ತೊಗೊಂಬಂದಿದ್ದೆ. ಸಿಂಪಲಾಗಿ ಕಟ್ ಮಾಡೋಣ, ಯಾರನ್ನೂ ಕರೆಯೋದು ಬೇಡ ಅಂತ ಅಂದ್ಕೊಂಡ್ವಿ. ಇನ್ನು ಸಿಂಪಲಾಗೆ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ಇನ್ನು ಇದು ಒರಿಜಿನಲ್ ವಿಡಿಯೋ ಬಿಡೋದಕ್ಕಾಗಲ್ಲ, ಇದು ಫುಲ್ ಸಾಂಗ್ ಹಾಕಿದ್ರು. ಸಾಂಗಿಂದ ಕಾಪಿ ರೇಟಿಂಗ್ ಬರುತ್ತೆ ಅಂತ ಹಾಕಿಲ್ಲ. ಇನ್ನು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ. ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ನನ್ನ ಮಗ ಸದಾಕಾಲ 100 ಕಾಲ ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡಿ. ಇಲ್ಲಿಂದ ನಿಮ್ಮನೆ ಮಗಳಾದ ಆಶಾ ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಕಷ್ಟಪಟ್ಟೆ ನನ್ನ ಮಗನಿಗೋಸ್ಕರ, ಅಷ್ಟಿಷ್ಟು ಕಷ್ಟಗಳಿಲ್ಲ. ಅವನು ಹುಟ್ಟಿದಾಗ ನೋಟ್ ಬ್ಯಾನ್ ಒಂದು ಕಡೆ, ಅಯ್ಯೋ ಆ ಕಷ್ಟ, ಇದು ನಿಜವಾಗ್ಲೂ ನರಕ ಅನ್ಭೋಗಿಸಿದ್ದೀವಿ. ನನ್ನ ಮಗನ ಉಳಿಸ್ಕೊಬೇಕು ಅಂದರೆ ಸಾಕಷ್ಟು ಬರೋ ದೇವ್ರುಗಳಿಗೆಲ್ಲ ಆರೈಕೆ ಮಾಡಿ, ಎಲ್ಲ ದೇವ್ರುಗಳ ಹತ್ರ ಎಲ್ಲ ಆಶೀರ್ವಾದ ಪಡ್ಕೊಂಡು ನನ್ನ ಮಗ ತುಂಬಾ ಆರೋಗ್ಯವಾಗಿದ್ದಾನೆ. ಈ ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಹಂಚ್ಕೊತಾ ಇದ್ದೀನಿ. ನಿಜವಾಗ್ಲೂ ಗಾಯ್ಸ್, ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಸದಾ ಇರಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಗಾಯ್ಸ್, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಗಾಯ್ಸ್. ಬೆಲ್ ಐಕಾನ್ ಒತ್ತೋದಂತೂ ಮರಿಬೇಡಿ. ಈ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕ್ಷಮಿಸಿ. ಮತ್ತೊಂದು ಮಗದೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್ ಗಾಯ್ಸ್.